ಆದರೆ ಸಸಿ ಇರುವಂಥದ್ದು ಹಣ್ಣು ಇದು ಒಂದೇ. ಇದು ಬಿಟ್ಟು ಮತ್ಬೇಕ ಬರುವ ವರ್ಷನ ಗಡಿ ಪೂಜೆಗೆ ಸರಿ ನೆನಪಿರ್ಬೇಕಪ್ಪ. ಒಂದು ಜಾತಿಯ ಹೂವು ನೋಡಿ, ಈ ಥರ ಇರ್ತದೆ ಇದು ಹೂವು. ತುಂಬ ಚಂದ ನೋಡಲಿಕ್ಕೆ. ಇದನ್ನು ಮುಡಿಯೋದಿಕ್ಕಲ್ಲ ಆ ಥರ ಎಲ್ಲ ಬರೋದಿಲ್ಲ, ಸುಮ್ಮನೆ ಚಂದ ಕಾಣಿಸುತ್ತೆ ಮನೆ ಹತ್ತಿರ. ನನಗೆ ನೋಡಿ ಈ ಥರ ಹುಳಗಳೆಲ್ಲ ಬರ್ತವೆ, ಜೇನ್ನೊಣ ಈ ಥರ ಎಲ್ಲ ಬರ್ತದೆ ನೋಡಿ. ಮತ್ತು ಇದರ ಗಿಡ ಹೆಂಗಿರ್ತದೆ ಹೇಳಿದ್ರೆ ಸೇಮ್ ತುಳಸಿ ಗಿಡದ ರೀತಿಯೇ ನೋಡಿ. ಇದು ತುಳಸಿ ಗಿಡ ಯಾವ ರೀತಿ ಇರುತ್ತೆ ನೋಡಿ, ಅದೇ ಥರನೇ ಇರ್ತದೆ. ಮತ್ತು ಇದಕ್ಕೆ ಬೀಜ ಆಗೋದು ಕೂಡ ಅಷ್ಟೇ, ತುಳಸಿ ಗಿಡದ ಬೀಜ ಥರನೇ ಆಯ್ತದೆ ನೋಡಿ. ಇದು ಅದೇ ಗಿಡದ್ದೇನೆ ನೋಡಿ. ಇಲ್ಲೂ ಕೂಡ ಆಗಿದೆ ನೋಡಿ. ಇದು ನೋಡಿ ತುಳಸಿ ಗಿಡದ ಬೀಜ ಕೂಡ ಅದೇ ಥರನೇ ಆಯ್ತದೆ. ಹಾಗೆ ಅದರಲ್ಲಿ ಹೂ ಕೂಡ ಆಯ್ತದೆ. ಎಲ್ಲದರಲ್ಲೂ ಅಷ್ಟೇ ತುಳಸಿ ಗಿಡದ ಥರನೇ ಇರ್ತದೆ. ಮತ್ತು ರಾಶಿ ಹೂವು ಆಯ್ತದೆ, ಚಂದ ತುಂಬ ಇದು. ಮತ್ತು ಯಾವ ವಾತಾವರಣದಲ್ಲೂ ಕೂಡ ಬೆಳೀತದೆ, ರಾಶಿ ಹೂವು ಆಯ್ತದೆ. ಇದಕ್ಕೇನಾದರೂ ಒಂದು ಸಪೋರ್ಟಿಗೆ ಇರಬೇಕಾಯ್ತದೆ, ಅದಾಗೆ ಬೆಳೆಯೋದಿಲ್ಲ. ಒಂಥರ ಬಳ್ಳಿ ಥರನೂ ಇದು ಬೆಳೀತದೆ. ಮತ್ತು ಒಂದು ಸಣ್ಣ ಕಟಿಂಗ್ಸ್ ಕೂಡ ಹಾಕಿದ್ರೆ ಅಷ್ಟು ಚಂದ ಗಿಡ ಆಯ್ತದೆ. ತುಳಸಿ ಗಿಡದ ಪ್ರಭೇದಕ್ಕೇ ಸೇರಿದ್ದಂತ ಕಾಣ್ತದೆ. ನೋಡಲಿಕ್ಕೆ ಮಾತ್ರ ಭಾರಿ ಚಂದ, ದೇವರಿಗೆಲ್ಲ ಹಾಕ್ಬೋದು ಈ ಥರ ನೋಡಿ. ಇದು ಮಳೆಗಾಲದ ಶುರುವಲ್ಲಿ ಆಗುವಂಥ ಹೂವು, ಪಿಂಕ್ ಕಲರಲ್ಲಿ. ಇದರಲ್ಲಿ ಬೇರೆ ಬೇರೆ ವೈಟು, ಆಮೇಲೆ ಆರೆಂಜ್, ಬೇರೆ ಬೇರೆ ಬಣ್ಣ ಉಂಟು. ನನ್ನ ಹತ್ರ ಇರೋದು ಪಿಂಕ್ ಮಾತ್ರ, ರಾಶಿ ಹೂವಾಗಿದೆ ನೋಡಿ. ಭಾರಿ ಚಂದ ಕಾಣ್ತದೆ ಇದು. ಈ ವರ್ಷದ್ದು ಕೊನೆಯದು ಒಂದು 3-4 ಅನಾನಸ್ ಹಣ್ಣಿತ್ತು, ಹಣ್ಣಾಗಲಿಲ್ಲಾಗಿತ್ತು. ಇವತ್ತು ನೋಡಬೇಕು ಅದು ಹಣ್ಣಾಗಿದೆಯಾ ಹೇಳಿ. ಹಣ್ಣಾದರೆ ಬೇಕಂತ ತಿನ್ನಬೇಕು. ಇನ್ನು ಮತ್ತೆ ಮುಂದೊಂದು ವರ್ಷಕ್ಕೆ ಕಾಯಬೇಕಾಯ್ತದೆ. ಹಾಗಾಗಿ ನೋಡುವ ಹಣ್ಣಾಗಿದೆಯಾ ಅಂತ. ನೋಡಿ ಇಲ್ಲೊಂದು ಉಂಟು, ಇದು ಮಾತ್ರ ಹಣ್ಣಿಗೆ ಬಂದದೆ. ಆದರೂ ಇನ್ನೊಂದು 5-6 ದಿನ ಇದ್ದರೆ ಒಳ್ಳೆಯದು. ಈಗ ನಾವು ಇದನ್ನೇ ಕೊಯ್ಕೊಂಡು ಹೋಗಿಟ್ರೆ ಅದು ಮಳೆ ನೀರು ತಾಗಿರ್ತದೆ ನೋಡಿ, ಅಲ್ಲೇ ಕೊಳೆಯೋದಕ್ಕೆ ಶುರು ಆಗಿಬಿಡ್ತದೆ. ಆದರೆ ಗಿಡದಲ್ಲೇ ಇದ್ದರೆ ಅದು ಚೆನ್ನಾಗಿರ್ತದೆ. ಹಾಗಾಗಿ ಹಣ್ಣಾದ್ಮೇಲೆ ತೆಗಿಬನ್ನಿ ಪೂರ್ತಿ, ಅದು ಆರೆಂಜ್ ಕಲರ್ ಆದಮೇಲೆ. ಆಮೇಲೆ ನೋಡಿ ಇಲ್ಲೊಂದೆರಡು ಹಣ್ಣಿತ್ತು, ಅದು ಹಣ್ಣಾಗಲಿಲ್ಲ, ಇದು ಹಣ್ಣಾಗಿದೆ. ಈ ಥರ ಆರೆಂಜ್ ಕಲರ್ ಆಗಬೇಕು, ಭಾರಿ ರುಚಿ ಇರ್ತದೆ ಇದು. ಒಂದು ಹಣ್ಣು ಸಿಕ್ತು, ಇನ್ನೊಂದೆರಡು ಹಣ್ಣು ಉಳೀತು. ಆಮೇಲೆ ಅನಾನಸ್ ಹಣ್ಣನ್ನು ಗಿಡಗಳನ್ನ ಬೆಳೆಯೋದು ಹೆಂಗೆ ಅಂತ ಕೇಳ್ತಿದ್ರಿ ಅಲ್ವಾ. ಇದು ಹಣ್ಣು, ಹಣ್ಣಿಗೇನೆ ಈ ಥರದ್ದೊಂದು ಇರ್ತದೆ ನೋಡಿ ಸಸಿ. ಇದನ್ನೇ ನಾವು ತೆಗೆದು ನೆಡೋದು. ಇದನ್ನೀಗ ಈ ಥರ ತೆಕ್ಕೊಳ್ಬೇಕು. ಹಣ್ಣಲ್ಲಿ ಈ ಥರ ಸಸಿ ಸಿಗುವಂಥ ಗಿಡ ಅಂತಂದರೆ ಇದು ಅನಾನಸ್. ಬಾಕಿ ಎಲ್ಲ ಹಣ್ಣಲ್ಲೂ ಬೀಜ ಇರ್ತದೆ. ಕೆಲವೊಂದು ಹಣ್ಣಲ್ಲೆಲ್ಲ, ಈಗ ಯಾವುದು ಹೇಳಿ, ಚಿಕ್ಕು ಹಣ್ಣಾಗಿರ್ಬೋದು, ಆಮೇಲೆ ಹೀಗೆ ಬೇರೆ ಬೇರೆ ಹಣ್ಣದೆಲ್ಲ ಬೀಜಗಳೆಲ್ಲ ಇರ್ತದೆ. ಆದರೆ ಸಸಿ ಇರುವಂಥದ್ದು ಹಣ್ಣು ಇದು ಒಂದೇ. ಇದು ಬಿಟ್ಟು ಬೇರೆ ಯಾವುದಾದ್ರು ಒಂದು ಹಣ್ಣಿದ್ರೆ ಕಾಮೆಂಟ್ ಮಾಡಿ. ಈ ಥರ ಹಣ್ಣಿಗೆ ಸಸಿ ಅಂಟ್ಕೊಂಡು ಬರುವಂಥದ್ದು. ಇವಾಗ ಈ ಹಣ್ಣಿಂದ ಈ ಥರ ಸಸಿಯನ್ನು ಕಿತ್ಕೊಂಡು ಇದನ್ನು ಸ್ವಲ್ಪ ಹೀಗೆ ಮಣ್ಣಲ್ಲಿ ಹಾಕಬೇಕು. ಈ ಥರ ಮಣ್ಣಲ್ಲಿ ಹಾಕಿದ್ರೆ ಅದು 2 ವರ್ಷ ಬಿಟ್ಟು ಮತ್ತೆ ಸಸಿ ಇರ್ತದೆ. ನಾನು ಈ ವರ್ಷ ತಿಂದಿರುವಂಥ ಹಣ್ಣಿನ ಸಸಿ ಎಲ್ಲ ನೋಡಿ ಈ ಥರ ಮಣ್ಣಲ್ಲಿ ಹಾಕಿದೆ. ಇದೆಲ್ಲ ಈಗ ಚಿಗುರ್ತದೆ. ಹೀಗೆ ಪ್ರತಿ ವರ್ಷ ಕೂಡ ಏನು ಹಣ್ಣಿಗೆ ಸಿಗ್ತದೆ ನೋಡಿ ಸಸಿ, ಅದನ್ನೆಲ್ಲ ಹೀಗೆ ನೆಡ್ತಾ ಹೋಗ್ಬೇಕು. ಇದ್ರ ಬುಡದಲ್ಲಿ ಸ್ವಲ್ಪ ಮಣ್ಣು ಹಾಕಬೇಕು. ಈಗ ನನ್ನ ಕೈಯಲ್ಲಿ ಆಯುಧ ಅಂತ ಇಲ್ಲ, ಹಾಗೆ ಇಟ್ಟು ನಿಮಗೆ ತಿಳಿಸಿದೆ. ಅದನ್ನು ಕೇಳ್ತಾ ಇದ್ರು, ಪೈನಾಪಲ್
ಪ್ಲ್ಯಾಂಟ್ಸ್ ಬೆಳೆಯೋದು ಹೆಂಗೆ ಅಂಥೇಳಿ, ಹಾಗಾಗಿ ತಿಳಿಸ್ದೆ. ಇದೇ ರೀತಿ ಪ್ರತಿ ವರ್ಷ ಕೂಡ ನಾನು ಅನಾನಸ್ನ ಗಿಡವನ್ನೆಲ್ಲ ಬೆಳೀತೆ ಹೌದು. ಮತ್ತು ಯಾವುದೋ ನರ್ಸರಿಯಿಂದ ತಂದು ನೆಟ್ಟಿರೋದಿಲ್ಲ, ನಮ್ಮ ಮನೇಲಿ ಮೊದಲಿಂದನೂ ಇರೋದನ್ನೇ ಹೀಗೆ ಬೆಳೆಸ್ಕೊಂತ ಬಂದವರು. ಇನ್ನು ಮನೆಯಲ್ಲೆಲ್ಲ ಯಾರಿಗೆ ಅನಾನಸ್ ಹಣ್ಣು ಇರೋದಿಲ್ಲ ನೋಡಿ, ನೀವು ಅಂಗಡಿಯಿಂದ ತರುವಾಗ ಇದರ ಗಿಡವನ್ನು ಬೇರು ಮಾಡ್ಕೊಂಡು ತರೋಕ್ಕಿಲ್ಲ, ಗಿಡ ಸಮೇತ ಹಣ್ಣನ್ನು ತಗೊಬಂದ್ಕೊಂಡು ಆಮೇಲೆ ಆ ಗಿಡವನ್ನು ಇಲ್ಲಿ ನೆಟ್ಟರೆ ಪೈನಾಪಲ್ಲು ಬೆಳ್ಕೊಂಡು ತಿನ್ಬೋದು ಫ್ರೆಶ್ ಆಗಿ ಮನೆಯಲ್ಲೇ. ಸುಕ್ಕ ಏನಾರು ಮಾಡಿ ಮಣ್ಣಗೊಂದು ಹಿಡ್ಕೊಯ್ದಿತ್ತು ನನಗೆ ಗಟ್ಟಿ ಅದು ಸುಮಾರು ತಿಂಗಳಗಟ್ಲೆ ಇರ್ತದೆ ನೋಡಿ. ಇದೇನು ಬೇಡಲ್ಲ ಅದು ಹೇಳಿತ್ತು ಇದು 3 ಸಾಕು. ಎಲ್ಲ ದಿನ ಸಿಕ್ಕುದಿಲ್ಲವೇ? 3-4 ಸಿಗ್ತದೆ. ದೊಡ್ಡದು 5 ಹೆಸರು ಅದೇ ಬೇಕಾ ಕೇಳಿದ್ಯಲ್ಲೇ, ಆ ಹೂವು ಬಿಸ್ಲಾಗ ಹಂಗೆ ಇರ್ತದೆ ಮತ್ತೆ. ಒಂದೇ ಬದ್ನಿಕಾಯಿ ಅದು.
ಜೋರು ಮಳೆ ಕೂಡ ಬರ್ತದೆ. ಅದಕ್ಕೆ ಈ ಥರ ತಿಂಡಿ ಎಲ್ಲ ತಿನ್ಬೇಕು ಅನಿಸ್ತದೆ ನೋಡಿ. ಶೇಂಗಾ ಬೀಜ, ಆಮೇಲೆ ಈರುಳ್ಳಿ ಬಜ್ಜಿ, ಹಲಸಿನ ಹಣ್ಣಾಗಿರ್ಬೋದು, ಹೀಗೆ ಎಲ್ಲನೂ ಕೂಡ ತಿನ್ಬೇಕಲ್ಲಿ ಜಾಸ್ತಿ ಅನ್ನಿಸ್ತದೆಯಲ್ಲ. ಹಾಗಾಗಿ ಕೆಲಸ ಏನೂ ಇಲ್ಲ, ರುಚಿ ರುಚಿ ತಿಂಡಿನಾರು ಮಾಡ್ಕೊಂಡು ತಿನ್ನೋದು ಮಳೆ ಬರುವಾಗ. ಸೊ ಈ ಥರ ಇದ್ರಂತೂ ಎಷ್ಟು ಖುಷಿ ಅಲ್ವಾ. ಹಾಗೆ ಯಾವುದು ಕೆಲಸದ ತಾಪತ್ರೆ ಕೂಡ ಇಲ್ಲ. ಹಾಗಾಗಿ ಈ ಥರ ತಿಂತ ಎಂಜಾಯ್ ಮಾಡುವಂಥದ್ದು ಕ್ಷಣಗಳು ಎಲ್ರಿಗೂ ಕೂಡ ಸಿಗೋದಿಲ್ಲ. ಸೊ ನಮಗೆಲ್ಲ ಈ ಥರ ಸಿಕ್ಕಿದೆ, ಹಾಗಾಗಿ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳೋದು. ಸೊ ಇರೋಷ್ಟು ದಿನ ಎಲ್ಲ ತಿಂದುಕೊಂಡು ಚೆನ್ನಾಗಿರೋದು. ಹಾಗೆ ಮಾವಿನ ಹಣ್ಣಕ್ಕೆ ನೋಡಿ, ಒಂದು 5-6 kgನೇ ತಗೊಂಡು ಬಂದು ಇಟ್ಕೊಬಿಟ್ಟಿದ್ದೆ, ಸ್ವಲ್ಪ ಕಾಯಿ ಥರನೇ. ಅದು ದಿನದಲ್ಲಿ 2-3 ಈ ಥರ ಹಣ್ಣು ತಿನ್ನಲಿಕ್ಕೆ ಸಿಗ್ತದೆ. ಹಾಗೆ ಒಂದು 5-6 kg ಆಗೋಷ್ಟು, ಅಂದರೆ ಸ್ವಲ್ಪ ಹಣ್ಣು ಮತ್ತು ಕಾಯಿ ಈ ಥರ ತಿಂದಿಟ್ಕೊಂಡ್ರೆ ಸುಮಾರು ಒಂದು ವಾರ 10 ದಿನವರೆಗೂ ಕೂಡ ತಿನ್ಬೋದು. ಹಾಗೆ ಉಪ್ದೋಸೆ ಮಾಡ್ತಾಯಿದ್ದೀನಿ. ಇವತ್ತಿನ ಉಪ್ದೋಸೆ ಅಂತೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ, ತುಂಬ ಸಾಫ್ಟಾಗಿ ಮತ್ತು ಲೇಯರ್ ಥರ ಇತ್ತು. ಹಾಗೆ ಉಪ್ದೋಸೆ ಬೆಂದಿದೆಯಾ ಅಂತ ನೋಡೋದಕ್ಕೆ ನೋಡಿ, ಈ ಥರ ಸೌಟೆ ಇರ್ತದೆ ನೋಡಿ, ಅದನ್ನು ಮಧ್ಯದಲ್ಲಿ ಈ ಥರ ಅಕ್ಕಿಸಿದ್ರೆ ಅದಕ್ಕೆ ಹಿಟ್ಟಿದ್ದರೆ ಅಂಟ್ಕೊಂಡು ಬರ್ತದೆ. ಅಂಟಲಿಲ್ಲ ಅಂತಂದರೆ ಬೆಂದಿದೆ ಅಂತ ಅರ್ಥ. ನೋಡಿ ಈ ಥರ ಮೇಲ್ಗಡೆನೇ ಈ ಥರ ಬಂದಿತ್ತು, ಪರೆ ಥರ ನೋಡಿ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಉಪ್ದೋಸೆ ಅಂತಂದರೆ ನನಗೂ ಕೂಡ ಫೇವ್ರೇಟ್, ನಮ್ಮ ಮನೇಲಿ ಎಲ್ರಿಗೂ ಕೂಡ ತುಂಬ ಇಷ್ಟ. ಇದ್ರ ಜೊತೆಗೆ ಚಿಕನ್ ಸಾರು ಇದ್ದಂಟ್ರಂತೂ ಸೂಪರಾಗಿರ್ತದೆ ಬೆಳಗಿನ ತಿಂಡಿಗೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ತಿಂಡಿ ಎಲ್ಲ ಆಯಿತು ನಮ್ಮದು. ಈಗ ನಾನು ನಮ್ಮ ಚಿಕ್ಕೋಳೆ ದೊಡ್ಡಮ್ಮನ ಮನೆಯಲ್ಲಿ ಗಡಿ ಪೂಜೆ, ಹಂಗಾಗಿ ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಈಗ ಹೊರಡಬೇಕು. ಎಂಥ ಮಳೆ ಅಂತೀರಿ, ಸಿಕ್ಕಾಪಟ್ಟಿ ಮಳೆ. ಹಾಗೆ ಈಗ ಸ್ವಲ್ಪ ಹೊಳವಾಯಿತು, ಹಾಗೆ ನಾನು ತಯಾರಾದೆ ಹೋಗಬೇಡ ಇದೆ ಹೊಳಲಿ. ಮತ್ತೆಂಥದ್ದು ಅಂದರೆ, ಎಷ್ಟೊಂದು ಜನ ಆವಾಗ ಫುಲ್ ಬಿಸಿಲಾಗಿತ್ತು ನೋಡಿ, ಜೂನ್ ತಿಂಗಳು ಶುರುವಾದಕ್ಕೂ ಈಗ ಜೂನ್ ಲಾಸ್ಟ್ ಆಯ್ತು ಬಂತು. ಜೂನ್ ತಿಂಗಳಲ್ಲೆಲ್ಲ ಮಳೆ ಇಲ್ಲದಕ್ಕೆ ಎಷ್ಟೋ ಜನ ದೇವ್ರ ಹತ್ರ ಎಲ್ಲ ಹರಕೆ ಹೊತ್ಕೊಂಡಿದ್ರಂತೆ, ಮಳೆ ಬರಲಿ ಅಂಥೇಳಿ. ಈಗ ಅವರ ಹರಕೆ ಎಲ್ಲ ಈಡೇರ್ತೇನ. ಮತ್ತು ನಮ್ಮೂರಾಗಂತೂ ಸುಮಾರು ದಿನದಿಂದ ಮಳೆ ಶುರು ಆಗದೆ. ನಂಗೇನು ಯಾವ್ಯಾವ ಊರಲ್ಲಿ ಮಳೆ ಆಗಿದೆಯೋ ಇಲ್ವಂದು ಗೊತ್ತಿಲ್ಲ, ಹರಕೆ ಹೊತ್ಕೊಂಡವ್ರ ಊರಲ್ಲಿ ಆಗಿದೆಯೋ ಇಲ್ವಂದು ಗೊತ್ತಿಲ್ಲ. ಆದರೆ ನಮ್ಮೂರಲ್ಲಂತೂ ಚೆನ್ನಾಗಿ ಮಳೆ ಐತೆ. ಅದೇ ಈಗ ಎಂಥದ್ದು ಹೇಳಿ, ವಿಪರೀತ ಮಳೆ. ಇದು ಒಂದು ಸರಿ ಬಂದು ಹೋಗೋದು ಆ ಥರ ಅಲ್ಲ. ಈಗ ನೆರೆ ಹಾವಳಿ ಮತ್ತು ಗುಡ್ಡೆ ಕುಸಿತ ಆ ಥರ ಎಲ್ಲ ಆಗುವಾಗೆಲ್ಲ ಜೋರು ಒಂಥರ ಭಯದ ಮಳೆ ಆಯ್ತದೆ ನೋಡಿ, ಅದೇ ಥರ ಮಳೆ ಆಯ್ತದೆ. ಈಗ ಇವತ್ತಿಗೆ 4 ದಿನ ಆಯಿತು. ಹಾಗೆ ಈ ಜೋರು ಮಳೆಯಲ್ಲೇ ನಮ್ಮ ದೊಡ್ಡವನ ಮನೇಲಿ ಗಡಿ ಪೂಜೆ ಇಟ್ಕೊಬಿಟ್ಟಾರೆ. ಎಂತ ಮಾಡೋದು ಹೇಳಿ, ಹೋಗಲೇಬೇಕು, ಅನಿವಾರ್ಯ. ಹಾಗೆ ಹೋಗಿ ಬರುವ ಅಲ್ಲ. ನಾನು ಮಳೆನೇ ದೊಡ್ಡಮ್ಮನ ಮನೆಗೆ ಬಂದೆ. ದೊಡ್ಡಮ್ಮನ ಮನೆಯಲ್ಲಿ ಗಡಿ ಪೂಜೆ ಮತ್ತು ಕರೆಂಟ್ ಇರೋದು ಹೇಳಿ ಜನ್ರೇಟ್ರ್ ತಗೊಬಂದಿರು ಅಲ್ಲಿ ಹತ್ತಿರದ್ದೇ. ಮತ್ತು ಜನ್ರೇಟ್ರ್ ತಂದರೆ ಜನ್ರೇಟ್ರ್ ಅವಸ್ಥೆ ನೋಡಿ ಎಂತ ಆಗದೆ ಹೇಳಿ. ಪೆಟ್ರೋಲ್ ಹಾಕಿದರೆ ಪೆಟ್ರೋಲ್ ಮೇಲ್ಗಡೆ ಹಾಕಿದ್ದೆಲ್ಲ ಕೆಳಗಡೆ ಇಳಿದೊಯ್ತದೆ. ಫುಲ್ ಲೀಕೇಜ್ ಇದೆ ಇದು ಜನ್ರೇಟ್ರು. ಹಾಗೆ ಈ ಥರ ಕೆಲಸ ಮಾಡ್ತಾ ಇದ್ದರು ನೋಡಿ, ಎಂಥ ಅವಸ್ಥೆ ಆಗಿಬಿಟ್ಟದೆ ಹೇಳಿ. ಮತ್ತೊಂದು ಅರ್ಧ ಲೀಟ್ರ್ ಅದು ತೆಗೆದ್ರಿ ಈಗ ನಾಸ ಇರುವುದಿಲ್ಲ. ಅಲ್ಲ, ಈಗ ತೆಗೆದು ಎಂತ ಮಾಡ್ತೀರಿ? ಹಿಂಗೆ ಸೋರ್ತಿರ್ತದೆ. ಈಗ ಇದನ್ನ ಈಗ ಬಳಸುವಂಗಿಲ್ಲ, ಪೆಟ್ರೋಲ್ ಸೋರ್ತದೆ. ಲಾಭನೇ ಆಯ್ತು. 1 ಲೀಟರ್ ಅಲ್ಲ, ಸೈಕಲ್ ಪಂಪ್ ಅಲ್ಲಿ ಎಂತ ತಂದೀರ? ಸೈಕಲ್ ಪಂಪ್ ಆಯ್ತು, ಇದು ಹೋಯ್ತು ಕಿತ್ತಾಕರು. ಈಗ ಅವ ಕೌಸಿಗೆ ಬಂದ ಅಪ್ಪ ಏನಾದ್ರು ಕೇಳ್ಬೇಕು, ಹೊಡ್ತಾ ಇದ್ದಿದ್ದೆ. ಮತ್ ಬೇಕ ಬರು ವರ್ಷನ ಗಡಿ ಪೂಜೆಗೆ ಸರಿ ನೆನಪಿರ್ಬೇಕಪ್ಪ ಅಲ್ಲನ. ಮತ್ತ ದೊಡ್ಡಮ್ಮ ಒಂದು ಕ್ಯಾನರು ತಕಬ ನೋಡಿ ಫ್ರೆಂಡ್ಸ್. ನಾನು ಚಿಕ್ಕವಳ್ಳಿ ದೊಡ್ಡಮ್ಮನ ಮನೇಲಿ ಇದ್ದೆ. ಈಗ ಅಡುಗೆ ಎಲ್ಲ ಆಯ್ತದೆ ನಮ್ದು. ಈಗ ಅರಿಯೋದು, ಕೆರೆಯೋದು, ಕೊಚ್ಚೋದು
ಕಡಿಯೋದು ಇದೆಲ್ಲ ಕೆಲಸ ಮುಗೀತು. ಈಗ ಸಾರು ಕುದಿಸ್ದೆ ಅವರೇ. ಹಾಗೆ ನಾ ಬಂದು ಕಾಯೆಲ್ಲ ಕೆರ್ಕೊಟ್ಟು ಇದೆಲ್ಲ ಕೆಲಸ ಸುಮಾರೆಲ್ಲ ಆಯಿತು. ಕರೆಂಟ್ ಬೇರೆ ಇಲ್ಲ, ಜನ್ರೇಟರ್ ತಂದ್ಕೊಂಡು ಈ ಅವಸ್ಥೆ ಆಯಿತು. ಇದು ನಮ್ಮ ದೊಡ್ಡವನ ಮನೆಯಲ್ಲಿ ಕುಂಬಳಕಾಯಿನ ಬಳ್ಳಿ ಇತ್ತು. ಇದಕ್ಕೆ ರಾಶಿ ಕುಂಬಳಕಾಯಿ ಆಗಿತ್ತು. ನಾ ಇಲ್ಲಿಂದನೇ ತಗೊಂಡದ್ದು. ಅಲ್ಲೊಂದು 2-3 ಏನೋ ಇದೆ ನೋಡಿ, ಅಷ್ಟೇ. ಒಂದು ಮಾವಿನ ಹಣ್ಣಿನ ಸೈಜು ಅಥವಾ ಸುಲ್ದ ತೆಂಗಿನಕಾಯಿನ ಗಾತ್ರದಲ್ಲಿ ಆಗಿತ್ತು. ರಾಶಿನೇ ಆಗಿತ್ತು. ಇದೇ ಥರ ಜೊತಾಡ್ತಾ ಇತ್ತು ಎಲ್ಲ. ಈಗ ಆಗೊಂದು 4-5 ತಗೊಂಡು ಹೋಗಿದೆ ನೋಡಿ. ಈಗ ಒಂದು 2-3 ಏನೋ ಇದೆ ಅಷ್ಟೇ. ಈಗ ತಯಾರೆಲ್ಲ ಮಾಡಿ ಕೊನೆ ಹಂತಕ್ಕೆ ಸಾರನ್ನು ಕುದಿಸೋದಕ್ಕೆ ಇಟ್ಟಿದ್ದು ನೋಡಿ. ಇದು ಕೋಳಿ ಸಾರು, ಆಂಧ್ರ ಕೋಳಿ ಸಾರು ಮಾಡ್ತಾಯಿದ್ರು. ಇದೆಲ್ಲ ಅರಿಯೋದಕ್ಕೆ ಹಾಕಿದ್ದೆಲ್ಲ ನಮ್ಮ ಯಜಮಾನ ಹೆಂಡತಿ. ಹಾಗೆ ಈ ಥರ ಎಲ್ಲ ಕುದಿಸ್ತಾ ಇದ್ರು. ಈಗ ಮಧ್ಯಾಹ್ನ ಊಟಕ್ಕೆಲ್ಲ ತಯಾರಾಯಿತು. ನಾನು ಹೋಗುವಷ್ಟರಲ್ಲೆಲ್ಲ ಸುಮಾರೆಲ್ಲ ತಯಾರು ಮಾಡ್ತಾಯಿದ್ರು. ಆಮೇಲೆ ನಾನು ಹೋಗಿ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದೆ. ಹಾಗೆ ಕೋಳಿ ಸಾರೆಲ್ಲ ಇತ್ತು ಮಧ್ಯಾಹ್ನ ಊಟಕ್ಕೆ. ಚಿಕನ್ ಪೌಡರ್ ಬಂದಿತ್ತು ತಗೋದು. ಮಗ ಬಕ್ಕಿಸ್ತಾಯ್ತು ಗ್ಯಾಸ್ ಮೇಲೆ ಇರ್ತಿದ್ದ. ಇಡ್ಲಿ ನೋಡ್ಕ ಬಾ. ಹೌದು, ಕುತ್ಕಣ ಬರ. ಅದು ಚಿನ್ನು ಅಲ್ಲಾಗಿತ್ತ, ಚಿನ್ನು ಅಲ್ಲಾಗಿತ್ತ ಅದು. ಇದೆಂತದು? ಇವನು ಗುಂಡುನೇ ಅಲ್ವಾ? ಬರ. ಇವನು ಗುಂಡುನೇ ಅಲ್ವಾ? ರಾಜುನಾ? ಹೇ ರಾಜು, ರಾಜು ಸುಮ್ಮನೆ ನಿಂತಾನೆ. ರಾಜು, ಹೇ ರಾಜು, ಸಾಕ್ಬಿಟ್ಟಾಕೋನ. నీకు గుంజాకలు మాట నిన్న అప్పాకి మిందుకమತ್ತು ಆರಾಮನೆ ಮಾಡ್ತಾನೆ. ಸುಮಾರು ಥರದ ಅಡುಗೆ ಎಲ್ಲ ಮಾಡೀವ್ರಿ ಇವತ್ತೆ. ಮತ್ತು ಇದು ಕಬಾಬ್ ಮಾಡಲಿಕ್ಕೆ ನೋಡಿ ಮೊದಲೇನೆಲ್ಲ ಪೇಸ್ಟ್ ಎಲ್ಲ ತಯಾರು ಮಾಡಿ ಇಟ್ಟಿದೆ. ಚಿಕನ್ ತರೋಕೆ ಹೋಗಿದ್ರು, ಅದಕ್ಕೆ ಮೊದಲೇನೆಲ್ಲ ತಯಾರು ಮಾಡಿ ಇಟ್ಕೊಂಡೆ ಈ ಥರ ಪೇಸ್ಟನ್ನು. ಆಮೇಲೆ ಚಿಕನ್ ತಂದ ನಂತರ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಆಯಿತು. ಹಾಗೆ ಮಧ್ಯಾಹ್ನ ಎಲ್ಲ ಊಟ ಆದಮೇಲೆ ಎಲ್ಲರೂ ಕೂಡ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆಗಿರ್ಬೋದು ಎಲ್ಲರೂ ಕೂಡ ಹೋಗಿದ್ರು ನಾವು. ಈಗ ಮತ್ತೆ ಇನ್ನು ಸಂಜೆ ಆದ ನಂತರ ಜನ ಎಲ್ಲ ಬರ್ತಾ ಇರ್ತಾರೆ. ಹಾಗೆ ನಾವು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆಲ್ಲ ಮನೆಗೆ ಬಂದು ಬಿಡೇಳಿ ಹೋದಿದ್ದು. ರಾತ್ರಿ ಎಲ್ಲ ದೊಡ್ಡ ಮನೆ ಪೂರೈಸ್ತಾರೆ, ಬಂದ ನೆಂಟರಿಗೆಲ್ಲ ಬಡಿಸೋದೆಲ್ಲನು. ಅದಕ್ಕೆ ಅಪ್ಪ ಎಲ್ಲ ಚಂದ ಅವ್ರೆ. ಇವರಪ್ಪ ಸುದ್ದಿ ಹೇಳ್ತಾವ್ರೆ. ಚೆನ್ನಾಗಿದ್ದೇನೆ ಕೋಳಿ ಸಾರಲ್ಲವಾ? ನಾನೀಗ ದೊಡ್ಡವನ ಮೇಲೆ ಈ ಗಿಡ ತಗೊಂಡು ಹೋಗಿ ಬಂದೆ. ಇದೊಂದು ಸ್ಪೆಷಲ್ ಗಿಡ ಆಯಿತಾ. ಇದರ ಎಲೆನೇ ತುಂಬ ಚಂದ. ಈ ಥರ ವೈಟ್ ಮತ್ತು ಗ್ರೀನ್ ಶೇಡಿಂದ ಇರ್ತದೆ ಆಯಿತಾ. ಮತ್ತು ಇದು ಹೂವು ಆಯ್ತದೆ ಇಲ್ಲ ಆಗಿದೆ ನೋಡಿ, ಒಂದು ದಾಸವಾಳ ತುಂಬ ಚಂದ ಇದೆ. ಈ ಗಿಡನೇ ಒಂಥರ ತುಂಬ ಚಂದ. ಹಾಗಾಗಿ ನಮ್ಮನೇಲಿ ಮೊದಲಿತ್ತು, ಸತ್ತು ಹೋಗಿ ಈಗ ಇದನ್ನು ತಗೊಂಡು ಹೋಗುವ ಹೇಳಿ ಬಂದೆ ನೋಡಿ. ತುಂಬ ಚಂದ ಉಂಟು ಈ ಗಿಡ. ನಿಮ್ಮ ಮನೇಲಿ ಇದ್ದರೆ ಕಮೆಂಟ್ ಮಾಡಿ ಆಯಿತಾ. ಭಾರಿ ಚಂದ ಕಾಣಿಸ್ತದೆ ಇದು ಮನೆ ಹತ್ರ ಇದ್ದರೆ ನೋಡಿ. ಫ್ರೆಂಡ್ಸ್, ಲಾಸ್ಟ್ ಕೆಲಸ ಇದು. ಬಿಸಿ ಬಿಸಿ ಕಬಾಬ್ ಬೇಯಿಸ್ತಾ ಇದ್ದೀನಿ. ಲೆಗ್ ಪೀಸ್ ಎಲ್ಲ ತೆಗೆದಿದ್ದೇನೆ ನೋಡಿ. ಇದಿಷ್ಟನ್ನು ಮುಗಿಸಿ ನಾವು ಮನೆಗೆ ಹೋಗೋದು. ದೊಡ್ಡಮ್ಮನ ಮನೆ ಗಡಿ ಪೂಜೆ. ದೊಡ್ಡವನ ಮನೆ ಗಡಿ ಪೂಜೆಯ ವೆರೈಟೀಸ್ ನೋಡಿ, ಅಡುಗೆಗಳು ಏನೇನಂತ. ಕಬಾಬು, ವೈಟ್ ಕೋಳಿ ಸಾಂಬಾರು ಮತ್ತು ಆಂಧ್ರ ಕೋಳಿ ಸಾಂಬಾರು. ಇದು ವಿತ್ ಸ್ಕಿನ್ ಬರ್ತದೆ, ಚೆನ್ನಾಗಿರ್ತದೆ. ಒಂಥರ ಗಟ್ಟಿಯಾಗಿ ನಾಟಿ ಕೋಳಿ ತಿಂದ ರೀತಿಯೇ ಆಗಿರ್ತದೆ. ಆಮೇಲೆ ಇಡ್ಲಿ, ತಟ್ಟೆ ಇಡ್ಲಿ, ಆಮೇಲೆ ರೈಸ್, ಹಾಗೆಯೇ ಸ್ವಲ್ಪ ಈರುಳ್ಳಿ, ಲಿಂಬು, ಆಮೇಲೆ ಸೌತೆಕಾಯಿ, ಈ ಥರ ಚೆನ್ನಾಗಿತ್ತು.